ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಇಲ್ಲಿ ಬೈಕ್ನವರು ಅತಿ ವೇಗದಲ್ಲಿ ಆಗಮಿಸಿ ತದನಂತರ ಬೈಕ್ ಇಲ್ಲಿ ಬಿದ್ದ ಪರಿಣಾಮ ಬಸ್ನವ್ರು ಬ್ರೇಕ್ ಹಾಕಿದ್ದಾರೆ. ತದನಂತರ ಒಂದು ಇಂಚರ್ ಬಸ್ಗಳು ಗುದ್ಕೊಂಡಿದೆ. ಇದು ವಾಸ್ತವ ಸ್ಥಿತಿ, ವೀಕ್ಷಣೆ ಮಾಡಿ. ಬೈಕ್ನವರು ಬೈಕ್ನ ತಗೊಂಡು ಹೊರಟೋಗಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಾರ್ವಜನಿಕರು ನೀಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ರೀತಿ ಅಪಘಾತ ಆಗಿದೆ. ಇದರಲ್ಲಿ ವಿಶೇಷವಾಗಿ ಒಂದು 2-3 ಜನಕ್ಕೆ ಏಟಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಸಹ ಏಟಾಗಿದೆ. ನೋಡಿ, ಸರಣಿ ಅಪಘಾತ ಆಗಿದೆ ಬಂಧುಗಳೇ, ಸರಣಿ ಅಪಘಾತ ಆಗಿದೆ. ಈ ರೀತಿ ಅಪಘಾತಗಳು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಅಮಾವಾಸ್ಯೆ ಮುಗಿದ ತಕ್ಷಣ ಈ ಥರ ಸಂಭವಿಸುತ್ತೆ. ಇದೇನಪ್ಪ ಗ್ರಾಚಾರ ಅಂತ ನಮಗೆ ಅರ್ಥ ಆಗಲ್ಲ. ಅಮಾವಾಸ್ಯೆ ಮುಗಿದ ತಕ್ಷಣವೇ ಅಂದರೆ ವಾಹನಗಳು ವೇಗವಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದು ನಿರೀಕ್ಷೆ. ಇಲ್ಲಿ ಯಾವುದೇ ಥರದ ಒಂದು ಅಪಘಾತಗಳಾದರೆ ಒಂದು ಆ್ಯಂಬುಲೆನ್ಸ್ ಸದ್ಯದ ಪರಿಸ್ಥಿತಿಗೆ ಆಗಮಿಸೋದಿಲ್ಲ. ಇಲ್ಲಿ ಏನಾದರೂ ಒಂದು ಅಪಘಾತಗಳು ಸಂಭವಿಸಿದರೆ ಸದ್ಯದ ಪರಿಸ್ಥಿತಿಗೆ ಯಾವುದೇ ತರಹದ ಆ್ಯಂಬುಲೆನ್ಸ್ಗಳು ಆಗಮಿಸಲ್ಲ. ಅದೊಂದು ಬಹಳ ಅಸಮಾಧಾನಕರವಾದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ರೀತಿ ಆಗಿದೆ ಪರಿಸ್ಥಿತಿ. ಇದನ್ನೆಲ್ಲ ಗಮನಿಸಿ ದಯವಿಟ್ಟು ವಾಹನ ಸವಾರರು ಸ್ವಲ್ಪ ಆದಷ್ಟು ನಿಧಾನ ಬನ್ನಿ ಅಂತ ಒಂದು ಮನವಿ ಹಾಕೋತೀವಿ. ಅಮಾವಾಸ್ಯೆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ವೇಗವಾಗಿ ಆಗಮಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಿಂದ ಹಾಗೆ ನಿರ್ಮಾಣವಾಗುತ್ತೆ. ಅದನ್ನೆಲ್ಲ ಗಮನಿಸಿ ನೋಡಿ. ಸರಣಿ ಅಪಘಾತ, ಒಂದು ಬಸ್ಸಿಂದೆ ಮತ್ತೊಂದು ಬಸ್ಸು. ಇಲ್ಲಿ ಏನಪ್ಪ ಅಂದರೆ ಸಾರ್ವಜನಿಕರು ಒಂದು ಬೈಕ್ ಬಂತು ಸಹ ಬೈಕ್ನವ್ರು ಬಿದ್ದರು. ಅದರಿಂದ ಏನಾಯಿತು, ಬಸ್ಗಳು ಒಂದು ಈ ರೀತಿ ಗುದ್ಕೊಂಡ್ವು ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಸಂತೆಕಾನಿಯಿಂದ ಸ್ವಲ್ಪ ಹಿಂದೆ, ಹಾಗೆ ನಮ್ಮ ಒಡಕ್ಯಾಳದಿಂದ ಸ್ವಲ್ಪ ಮುಂದೆ, ಅಂದರೆ ಮಲೆ ಮಹದೇಶ್ವರ ಬೆಟ್ಟದಿಂದ ಏನು ತಾಳಬೆಟ್ಟವನ್ನು ದಾಟಿ ಮುಂದಕ್ಕೆ ಬಂದರೆ ಒಡಕ್ಯಾಳ ಸಿಗುತ್ತೆ. ಒಡಕ್ಯಾಳದಿಂದ ಮುಂದೆ ಈ ಒಂದು ರಸ್ತೆಯಲ್ಲಿ ಸಂತೆಕಾನಿ ಅಂತ ಬರುತ್ತೆ. ಕೌದಳ್ಳಿಯಿಂದ ಸರಿ ಸುಮಾರು ಒಂದು 7 ಕಿಲೋಮೀಟರ್ ಹಿಂದೆ ಈ ಒಂದು ಸರಣಿ ಅಪಘಾತ ಸಂಭವಿಸಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ವಾಹನಗಳು ಸ್ವಲ್ಪ ಆದಷ್ಟು ನೋಡಿ. ನೋಡಿ, ಇಲ್ಲೊಂದು ಹಳ್ಳ ಇದೆ, ಅದು ಯಾವುದಾದ್ರು ಗೊದ್ಲುಬಾಯಿ ಹಳ್ಳ ಅಂತಾರೆ. ಹಳ್ಳ ಏನಿದೆ, ಹಳ್ಳದಿಂದ ಸಟ್ಟಳ್ಳಿ ಕಾಲ್ದಾರಿ ಏನಿದೆ, ಈ ಒಂದು ಸ್ಥಳದಲ್ಲಿ ಈ ರೀತಿಯ ಒಂದು ಅಪಘಾತ ಸಂಭವಿಸಿದೆ. ದಯವಿಟ್ಟು ವಾಹನಗಳು ನೋಡಿ, ವಿಶೇಷವಾಗಿ ನಾವು ನೋಡಿದ ಹಾಗೆ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ವಾಸ್ತವ ಅಮಾವಾಸ್ಯೆ ಮುಗಿದ ತಕ್ಷಣವೇ ವಾಹನಗಳು ಯದ್ವಾ ಬೇಗವಾಗಿ ರುಬ್ಕೊಂಡು ಹೋಗ್ತವೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿ ಅವಘಡಗಳು ಸಂಭವಿಸ್ತವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಬಹಳ ಸ್ಪಷ್ಟವಾಗಿ ನೀಡ್ತಾ ಇದ್ದೀನಿ. ಇಲ್ಲಿ ಬಹಳ ಬೇಸರದ ವಿಚಾರ, ಆ್ಯಂಬುಲೆನ್ಸ್ಗಳು ಸದ್ಯಕ್ಕೆ ಬರೋದಿಲ್ಲ. ಅದೊಂದು ಬಹಳ ಬೇಸರದ ವಿಚಾರ. ದಯವಿಟ್ಟು ಮುಂದಿನ ದಿವಸ ಯಾವುದೇ ನೋಡಿ, ನಾನು ಆಗಾಗ ಮನವಿ ಮಾಡ್ತೀನಿ, ನಮ್ಮ ತಾಳು ಬೆಟ್ಟದಲ್ಲಿ ದಯಮಾಡಿ ನಮ್ಮ ತಾಳು ಬೆಟ್ಟದಲ್ಲಿ ತಾವು ಒಂದು ಆ್ಯಂಬುಲೆನ್ಸ್ನ ಸೇವೆಯನ್ನು ಕೊಡಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ. ಇದಕ್ಕೆ ಅನ್ಯತಾ ಭಾವ ಇಟ್ಕೊಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ದಯವಿಟ್ಟು ನಮ್ಮ ಸರ್ಕಾರಗಳು ಗಮನಿಸಿ, ಈ ಅಪಘಾತಗಳನ್ನೆಲ್ಲ ಗಮನಿಸಿ ಸದ್ಯದ ಪರಿಸ್ಥಿತಿಗೆ ತಾಳುಬೆಟ್ಟ ಕೌದಳ್ಳಿ ಗ್ರಾಮ ಇವೆರಡು ಸ್ಥಳಗಳಲ್ಲಿ ಆ್ಯಂಬುಲೆನ್ಸ್ನ ಸೇವೆ ತುಂಬ ಅತ್ಯವಶ್ಯಕ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ. ಏನೋ ವಿಡಿಯೋ ಮಾಡೋಕ್ಬಿಟ್ಟ, ಅದು ಮಾಡ್ಬಿಟ್ಟ, ಇದು ಮಾಡ್ಬಿಟ್ಟ, ಅದಲ್ಲ. ಪರಿಸ್ಥಿತಿ ಏನಿದೆ, ವಾಸ್ತವ ಏನಿದೆ, ಇದನ್ನು ಅರಿತು ನಾನು ಪ್ರಸಾರವನ್ನು ಮಾಡುತ್ತೀನಿ ಸಾರ್ವಜನಿಕ ವಲಯಕ್ಕೆ ಮತ್ತು ಏನು ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಹಾಕಿದ್ರೆ ತಪ್ಪಿಲ್ಲ ಅಲ್ವಾ? ಇದರಲ್ಲೆಲ್ಲ ತಪ್ಪು ಹುಡ್ಕೋದ್ರ ಬದಲು ದಯವಿಟ್ಟು ಇದನ್ನೆಲ್ಲ ಮನಗೊಂಡು ಸ್ವಲ್ಪ ಆಮೇಲೆ ವಿಶೇಷವಾಗಿ ಚಾಲಕರು ದಯವಿಟ್ಟು ನೀವು ವಾಹನವನ್ನು ನಿಧಾನ ಚಲಿಸಿ. ಅಮಾವಾಸ್ಯೆ ಮುಗಿತಿದ್ದಲೇ, ಅಮಾವಾಸ್ಯೆ ಪ್ರಾರಂಭವಾಗ್ತಿದ್ದಲೇ ತದ್ವ ವೇಗವನ್ನು ಅನುಸರಿಸಬೇಡಿ. ಇದು ಆಕಸ್ಮಿಕ ಅಪಘಾತ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಬೈಕ್ನವರು ಬಿದ್ದ ಪರಿಣಾಮ ಇಲ್ಲಿ ಪಾಪ ಇವರು ಈ ಬಸ್ನವರು ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಅದಾದ ನಂತರ ಅಲ್ಲಿ ವೇಗವಾಗಿ ಬರ್ತಿದ್ದ ಪರಿಣಾಮ ಅವರು ಸಹ ವಾಹನ ಅವಾಯ್ಡ್ ಮಾಡೋಕ್ಕಾಗಿಲ್ಲ, ಬಂದು ಗುದ್ದಿದ್ದಾರೆ. ಅವರು ಸಹ ವಾಹನ ಅವಾಯ್ಡ್ ಮಾಡೋಕ್ಕಿಲ್ಲ. ಒಂದು ವಾಹನಗಳು ಬಂದ ಪರಿಣಾಮ ಈ ರೀತಿಯ ಅಪಘಾತ ಸಂಭವಿಸಿದೆ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನು ಕೌದಳ್ಳಿಯಿಂದ ಮುಂದೆ, ಒಡಕ್ಯಾಳದಿಂದ ಹಿಂದೆ, ಮಾರ್ಗ ಮಧ್ಯದಲ್ಲಿ ಸಂಭವಿಸಿರ್ತಕ್ಕಂಥ ಅಪಘಾತ ಇದಾಗಿರ್ತದೆ. ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಈಗಾಗಲೇ ನಾನೇ ದೂರವಾಣಿ ಕರೆ ಮಾಡಿದೆ. ತದನಂತರ ಸ್ಟೇಷನಿಂದ ಮೆನ್ಗಳು ಬಂದು ಸದ್ಯಕ್ಕೆ ಇಲ್ಲಾಗ್ತಕ್ಕಂಥ ಟ್ರಾಫಿಕ್ ಜಾಮನ್ನು ಸಹ ನಿರ್ಮೂಲನೆ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ನೆಕ್ಸ್ಟು ನಮಗೆ
ಆ್ಯಂಬುಲೆನ್ಸ್ ಬರಬೇಕಿತ್ತು, ಸದ್ಯಕ್ಕೆ ಆ್ಯಂಬುಲೆನ್ಸ್ ಬಂದಿಲ್ಲ. ದಯವಿಟ್ಟು ಮುಂದಿನ ದಿವಸ ಆ್ಯಂಬುಲೆನ್ಸ್ ಸಂಬಂಧಿತವಾಗಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು, ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕು ಅಂತ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ. ಧನ್ಯವಾದಗಳು. ಸೊ ನೋಡಿ, ಟೂ ವೀಲರು ಬಿದ್ದು ಅವ್ರ ಗಾಡಿ ಮೂವ್ ಮಾಡ್ಕೊಂಡು ಹೋಗಿದ್ದಾರಂತೆ. ಸೊ ಅಲ್ಲಿ ಮುಂದೆ ಇದ್ದಾರೆ, ಅವರು ಮುಂದಿನ ತನಿಖೆಗಳನ್ನ ಮಾಡ್ಕೊತಾರೆ. ಸೊ ಇದಿಷ್ಟಿದೆ ಸಾರ್ವಜನಿಕರ ಒಂದು ಹೇಳಿಕೆ ಮತ್ತು ಇಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನು ಅರ್ಪಣೆ ಮಾಡಿರ್ತೀನಿ.